ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 22 ಗಮನಿಸಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಈ ರಾಸಾಯನಿಕ ಕ್ರಿಯೆಗಳನ್ನ ನೋಡಿ, ಇವುಗಳನ್ನ ರಾಸಾಯನಿಕ ಸಮೀಕರಣಗಳಾಗಿಸಬೇಕು. ತಾಮ್ರವು ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ, ಯಾವಾಗಲೂ ಲೋಹ ಇರುವಂತದ್ದು ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಕೊಟ್ಟಿರ್ತದೆ. ಆದ್ರೆ ಇಲ್ಲಿ ನೈಟ್ರಿಕ್ ಆಮ್ಲ ಏನಿದೆ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಹಾಗಾಗಿ ಏನ್ ಮಾಡುತ್ತೆ, ಇದು ಹೈಡ್ರೋಜನ್ ಅನ್ನ ಆಕ್ಸಿಡೈಸ್ ಮಾಡುತ್ತೆ, ಉತ್ಕರ್ಷಣೆಗೆ ಒಳಪಡಿಸುತ್ತೆ, H2O ಅನ್ನ ಉಂಟು ಮಾಡುತ್ತೆ. ಹಾಗಾಗಿ ತಾಮ್ರವು ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ತಾಮ್ರದ ನೈಟ್ರೇಟ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು H2O ನೀರನ್ನ ಕೊಟ್ಟಿರ್ತದೆ. ತಾಮ್ರ Cu ಪ್ಲಸ್ ಸಾರೀಕೃತ ನೈಟ್ರಿಕ್ ಆಮ್ಲ ಅಂದ್ರೆ HNO3 ಗಿವ್ಸ್ ಏನ್ ಕೊಡುತ್ತೆ, ತಾಮ್ರದ ನೈಟ್ರೇಟ್. ನೋಡಿ, ಕಾಪರ್ ಏನಿದೆ ಇಲ್ಲಿ NO3 ಅನ್ನುವಂಥದ್ದಕ್ಕೆ ಮೈನಸ್ ಇರುತ್ತೆ, ಇಲ್ಲಿ ಕಾಪರ್ಗೆ +2 ಇರುತ್ತೆ. ಹಾಗಾಗಿ ಕಾಪರ್ 2 ಕೈಯನ್ನ ಕೊಡ್ತಾ ಇದೆ, ಒಂದ್ NO3 ಒಂದು ಕೈಯನ್ನ ಕೊಡ್ತಾ ಇದೆ. ಈಗ ಕಾಪರ್ಗೆ ಮತ್ತೊಂದು ಕೈ ಖಾಲಿ ಇರುತ್ತಲ್ಲ, ಹಾಗಾಗಿ ಯಾರು ಬರ್ತಾರೆ, ಮತ್ತೊಂದು NO3 ಬರ್ತಾರೆ. ಹಾಗಾಗಿ ನಾವೇನ್ ಬರಿತೀವಿ, NO3 ಟ್ವೈಸ್ ಅಂತ ಬರಿತೀವಿ. NO3 2 NO3 ಬಂದು ಜಾಯಿನ್ ಆಗಿದೆ, ಕಾಪರ್ ಜೊತೆ 2 NO3 ಬಾಂಡ್ ಫಾರ್ಮೇಶನ್ ಮಾಡಿದೆ. ಆಮೇಲೆ NO2 ಮತ್ತೆ H2O. ಇದನ್ನ ಸಮೀಕರಣವನ್ನ ಸರಿದೂಗಿಸೋಣ. ಕಾಪರ್ HNO3, ಇಲ್ಲಿ ನೋಡಿ, ಒಂದು ಕಾಪರ್ ಪ್ರತಿವರ್ತಕದಲ್ಲಿ, ಒಂದು ಕಾಪರ್ ಉತ್ಪನ್ನದಲ್ಲಿ ಇದೆ. ನೈಟ್ರೋಜನ್ ಅನ್ನ ನೋಡಿ, ಎಷ್ಟು ನೈಟ್ರೋಜನ್ ಇದೆ, ಓಕೆ, ಇಲ್ಲಿ 2 ನೈಟ್ರೋಜನ್, ಇಲ್ಲಿ 1 ನೈಟ್ರೋಜನ್ ಇದೆ, 3 ನೈಟ್ರೋಜನ್ ಆಯ್ತು. ನಾನಿಲ್ಲಿ 3HNO3 ಅಂತ ಬರೆದ್ರೆ ಸರಿ ಆಗತ್ತಾ ಅಂತ ನೋಡೋಣ. ಆಕ್ಸಿಜನ್ ಎಷ್ಟಾಯ್ತು, 3 3 9, ಇಲ್ಲಿ 3 6, 6 ಪ್ಲಸ್ 2 1 3, 9 ಆಕ್ಸಿಜನ್ ಸರಿ ಆಯ್ತು. ಇಲ್ಲಿ ಹೈಡ್ರೋಜನ್ 3 ಹೈಡ್ರೋಜನ್ ಇದೆ, ಅಲ್ಲಿ 2 ಹೈಡ್ರೋಜನ್ ಇದೆ. ಇಲ್ಲಿ H2O ಅಂತ ಮಾಡಿದ್ರೆ 2H2O ಅಂತ ಮಾಡಿ, ಆಮೇಲೆ ಹಾಗಿದ್ರೆ ಇಲ್ಲಿ 4HNO3 ಆಗುತ್ತೆ, ಮತ್ತಿಲ್ಲಿ 2NO2 ಮಾಡುತ್ತೆ. ನೋಡೋಣ ಏನಾಗುತ್ತೆ ಅಂತ. 4HNO3 ಮಾಡಿದ್ರೆ ನೈಟ್ರೋಜನ್ 4 ಆಯ್ತು, ಇಲ್ಲೂ 2 + 2 4 ಆಯ್ತು. ಆಕ್ಸಿಜನ್ 4 3 12 ಆಯ್ತು. ಇಲ್ಲಿ ನೋಡೋಣ, 3 2 6, 6 4 10, 10 2 12 ಆಕ್ಸಿಜನ್ ಆಯ್ತು. 2 2 4, ಹೈಡ್ರೋಜನ್ 4 ಆಯ್ತು. ಹಾಗಿದ್ರೆ ಕಾಪರ್ ಪ್ಲಸ್ 4HNO3 gives CuNO3 twice plus 2NO2 plus 2H2O. ಈ ರೀತಿ ಸಮೀಕರಣವನ್ನ ಸರಿದೂಗಿಸಿ ಬರ್ಕೊಂಡ್ರೆ ಆಯ್ತು. ಥ್ಯಾಂಕ್ ಯು.